ಸರ್ಕಾರ ಸರ್ಕಾರ ಯುರಪ್ಪನಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಯುರಪ್ಪನಂತೆ ಸರ್ಕಾರ ಎಂಟಿ ಹಟಾವ್ ಕಿಶನ್ ಬಚಾವ್ ಎಂಟಿ ಹಟಾವ್ ಕಿಶನ್ ಬಚಾವ್ ಉಪಾಧ್ಯಕ್ಷ ಹಟಾವ್ ಕಿಶನ್ ಬಚಾವ್ ಚೇರ್ಮನ್ ಹಟಾವ್ ಕಿಶನ್ ಬಚಾವ್ ಎಂಟಿ ಹಟಾವ್ ಕಿಶನ್ ಬಚಾವ್. ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷರು ರಂಜನ್ ಸ್ವಾಮಿ. ಅದರ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರಾದಂಥ ಈಸಾ ಕೆಂಪೆನೂರು, ಅದರ ಜೊತೆಗೆ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗದ ಅಧ್ಯಕ್ಷರಾದಂಥ ಹೊಯ್ಸಳ ಗೌಡರು, ನಮ್ಮ ಸಂಘಟನೆಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಬೆಂಜಮಿನ್ ಮೆಂಡಿಸ್ರವರೇ, ಆಮೇಲೆ ಮುಖ್ಯವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ನಮ್ಮ ನಳಿನ್ ಕುಮಾರ್ ಬಂಟಿಯವರೇ, ಅದರ ಜೊತೆಗೆ ನಮ್ಮ ಫಾದರ್ ದಾಸರಳ್ಳಿ ಸಿಸ್ಟರ್ ಅನ್ಸೂಯರವರೇ. ಈ ಸಂದರ್ಭದಲ್ಲಿ ಇವತ್ತು ಬೇರೆ ಅನ್ನೋದು ಓಕೆ, ಇಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯ ಏನು ಯೂತ್ ಕಮಿಟಿ ಅಂತ ಏನು ಇದೆ, ನಮ್ಮದು ಯೂತ್ ಟೀಮ್ ಬಂದು ರೆಡ್ ಆರ್ಮಿ ಅಂತ ಹೇಳಿ. ರೆಡ್ ಅನ್ನೋದು ನಮ್ಮ ಜೀಸಸ್ ಬ್ಲಡ್, ರೆಡ್ ಅನ್ನೋದು ದೇವರ ರಕ್ತ, ಹಾಗಾಗಿ ನಾವೊಂದು ರೆಡ್ ಆರ್ಮಿ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟಿದ್ದೀವಿ. ಇವತ್ತು ಏನು ನಾವು ಫ್ರೀಡಮ್ ಪಾರ್ಕಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇದ್ದೇವೆ, ಏನು ನಾವೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿನ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಆಗೋಕ್ಕಿಂತ ಮುಂಚೆ ಕ್ರೈಸ್ತ ಅಭಿವೃದ್ಧಿ ಸಮಿತಿ ಅಂತ ಇತ್ತು. ಅದನ್ನು ಕ್ರೈಸ್ತ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯಾವ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ 8 ವರ್ಷ ಸತತವಾಗಿ ಹೋರಾಟ ಮಾಡಿ ಇವತ್ತು ಕ್ರೈಸ್ತ ಅಭಿವೃದ್ಧಿ ನಿಗಮ ಆಯಿತು. ಈ 8 ವರ್ಷದ ಹೋರಾಟದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಎಲ್ಲ ಡಿಸ್ಟಿಕ್ಕಿಂದ ಆ ಜಿಲ್ಲಾಧಿಕಾರಿ ಮುಖಾಂತರವಾಗಿ ನಮಗೆ ಕ್ರೈಸ್ತ ಅಭಿವೃದ್ಧಿ ನಿಗಮ ನಮಗೆ ಸಪ್ರೇಟ್ ಬೇಕು, ನಮಗೆ ಕ್ರೈಸ್ತರ ಒಂದು ಅಭಿವೃದ್ಧಿಗೆ, ಆಮೇಲೆ ಕ್ರೈಸ್ತರ ಒಂದು ಸಮಸ್ಯೆಗಳಿಗೆ ನಮಗೆ ಸರಿಯಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಒಂದು ಮೈನಾರಿಟಿ ಒಳಗಡೆ ನಮಗೆ ಸಪ್ರೇಟಾಗಿ ನಮಗೆ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಮಾಡಿ ಅಂತ ಹೇಳಿ ನಾವೊಂದು ಹೋರಾಟ ಮಾಡಿ ಕ್ರೈಸ್ತ ಅಭಿವೃದ್ಧಿ ನಿಗಮನ ತಗೊಂಡು ಬಂದು ಈ ಸಂದರ್ಭದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ನಮ್ಮ ನಮ್ಮ ಜಾರ್ಜ್ ಸಾಹೇಬರು ಇದಕ್ಕೆ ಚೇರ್ಮನ್ ಆಗಿದ್ದರು. ಚೇರ್ಮನ್ ಆಗಿ ಅವರು CDCಲಿ ಚೇರ್ಮನ್ ಆಗಿದ್ದರು. ಅದ್ರ ಜೊತೆಗೆ ಇಲ್ಲಿ ಅಭಿವೃದ್ಧಿ ನಿಗಮ ಆದಮೇಲೆ ಮಾನ್ಯ ಜಾಫೆಟ್ ಅವ್ರನ್ನ ಚೇರ್ಮನ್ ಆಗಿ ಮಾಡಿದ್ರು ಅಭಿವೃದ್ಧಿ ನಿಗಮಕ್ಕೆ. ಮಾನ್ಯ ಜಾಫೆಟ್ ಅವರು ಬಂದು ಅವ್ರ ಹಿಂದಲೇ ಬಂದು ಉಪಕುಲಪತಿಗಳಾಗಿದ್ದರು. ಗೌರವಾನ್ವಿತ ವ್ಯಕ್ತಿ, ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಆದರೆ ಅವರಿಗೆ ಅಧ್ಯಕ್ಷರಂತ ಮಾಡಿ ಸುಮಾರು ಅವತ್ತು 250 ಕೋಟಿ ಘೋಷಣೆ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು. 250 ಕೋಟಿ ಘೋಷಣೆ ಮಾಡಿ ಅದ್ರ ಜೊತೆಗೆ 2 ಉಪಾಧ್ಯಕ್ಷಗಳನ್ನ ನೇಮಕ ಮಾಡೋದು, ಅದ್ರ ಜೊತೆಗೆ ಸುಮಾರು 8 ಜನ ಡೈರೆಕ್ಟರ್ಗಳನ್ನ ನೇಮಕ ಮಾಡೋದು. ಈ ನೇಮಕ ಮಾಡಿ 250 ಕೋಟಿ ಘೋಷಣೆ ಮಾಡಿ ಈ 250 ಕೋಟಿ ಹಣ ಸುಮಾರು 2 ವರ್ಷದ ಆಯಿತು ನಮಗೆ 250 ಕೋಟಿ ಘೋಷಣೆ ಮಾಡಿ. ಇದಕ್ಕೆ ಕಾಮಗಾರಿ ಯಾವುದೇ ಒಂದು ಜಿಲ್ಲೆ ಒಳಗಡೆ, ಯಾವುದೇ ಒಂದು ತಾಲೂಕು ಒಳಗಡೆ ಇರ್ತಕ್ಕಂತಹ ಏನು ಚರ್ಚ್ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸಮುದಾಯ ಭವನ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಹಾಸ್ಪಿಟಲ್ಸ್ಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾಮಗಾರಿ ಆಗಲಿಲ್ಲ. ಏನು ಕಳೆದ ಸರ್ಕಾರ, ಆಮೇಲೆ ನಮ್ಮ ಜಾರ್ಜ್ ಸಾಹೇಬರಿದ್ದಾಗ ಏನು 50% ಏನು ಅಲ್ಲಿ ಒಂದು ಚರ್ಚ್ಗಳಿಗೆ ಅನುದಾನ ಬಿಡುಗಡೆ ಮಾಡಿ ಒಂದು 50% ಬಿಡುಗಡೆ ಮಾಡಿದ್ರು. ಮತ್ತೆ ಇನ್ನು 50% ಬಿಡುಗಡೆ ಮಾಡಲಿಕ್ಕೆ 2 ವರ್ಷ ಆದರೂ ಆಗಲಿಲ್ಲ. ಮಳೆ ಬರ್ತಾ ಇದೆ, ಚರ್ಚ್ಗಳು ಸೋರ್ತಾ ಇದೆ, ಅರ್ಧಂಬರ್ಧ ಕಟ್ಟು ಬಿಲ್ಡಿಂಗ್ ಆಗಿದೆ. ಈ ಸಂದರ್ಭದಲ್ಲಿ ಇದು ಯಾರು ನಮ್ಮ ಚೇರ್ಮನ್ ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ MD ಅವರು, ಸಂಬಂಧಪಟ್ಟಂಥ ಉಪಾಧ್ಯಕ್ಷಗಳು ಇದ್ರ ಬಗ್ಗೆ ಯಾರೂ ಕಾಳಜಿ ತೋರಿಸ್ತಿಲ್ಲ. ನಾವು ಈ ಒಂದು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದರೆ, ಸುಮಾರು ಇದಕ್ಕಿಂತ ಮುಂಚೆ 2 ತಿಂಗಳ ಹಿಂದೆ ನಾನು ಈ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಮನವಿನ ಮಾಡಿದ್ದೀವಿ. ಆ ಸಂದರ್ಭದ ಮನೆ ಕರೆದಿಲ್ಲ, ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಕರೆದಿಲ್ಲ. ಅದರ ನಂತರ
ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಟ್ವಿ. ಆಮೇಲೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಶಮ್ಲಾ ಇಕ್ಬಾಲ್ ಮೇಡಮ್ ಅವರಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಆದ ಅವರಿಗೂ ಸಹ ನಾವು ಮನವಿ ಕೊಟ್ಟು ಅದಕ್ಕೂ ನಮಗೆ ರಿಪ್ಲೈ ಬರಲಿಲ್ಲ. ಮತ್ತೆ ತಿರ್ಗಾ ಮೊನ್ನೆ ಹೋಗಿ ರಾಜೇಂದ್ರ ಪ್ರಸಾದ್ ಸಾರಿಗೆ, ಇವರು ನಮ್ಮ DKC ಸಾಹೇಬರು, CM ಸಾಹೇಬರು, PS ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ಶಮ್ಲಾ ಇಕ್ಬಾಲ್ ಮೇಡಮು, ನಮ್ಮ ಮೈನಾರಿಟಿ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಅವರಿಗೂ ಸಹ ನಾವು ಮನವಿನ ಕೊಟ್ಟಿದ್ವಿ. ಇದುವರೆಗೂ ನಮ್ಮನ್ನು ನೀವು ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರು ಕರೆದಿಲ್ಲ.